ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಬ್ರಹ್ಮದೇವರು ಸೃಷ್ಟಿಕರ್ತರು. ಬ್ರಹ್ಮದೇವರು ಸೃಷ್ಟಿಸಿದ ಸೃಷ್ಟಿಯಲ್ಲಿ ಎಷ್ಟೋ ರೀತಿಯಾದ ಜೀವರಾಶಿಗಳಿವೆ. ಆದರೆ ಆ ಜೀವರಾಶಿಗಳ ಆಯಸ್ಸನ್ನು ಕೂಡ ಸ್ವತಃ ಬ್ರಹ್ಮದೇವರೇ ಬರೆಯುತ್ತಾರೆ. ಆದರೆ ಎಲ್ಲ ಪ್ರಾಣಿಗಳ ಜೀವನಾವಧಿ ಸರಿಸಮಾನವಾಗಿ ಇರುವುದಿಲ್ಲ. ಕೆಲ ಪ್ರಾಣಿಗಳ ಜೀವನಾವಧಿ ಕಡಿಮೆಯಾಗಿ ಕೆಲ ಪ್ರಾಣಿಗಳಿಗೆ ಹೆಚ್ಚಾಗಿರುತ್ತದೆ. ಸೃಷ್ಟಿಕರ್ತನಾದ ಬ್ರಹ್ಮ ಕೆಲವು ನಿಯಮಗಳನ್ನಿಟ್ಟು ಹಾಗೆಯೇ ಆ ಪ್ರಾಣಿಗಳ ಆಯಸ್ಸನ್ನು ನಿರ್ಣಯಿಸಿ ಭೂಮಿಯ ಮೇಲೆ ಕಳಿಸುತ್ತಾರೆ. ಆ ರೀತಿ ಸೃಷ್ಟಿಸಿದ ಜೀವರಾಶಿಗಳಲ್ಲಿ ಮನುಷ್ಯರು, ಕೋತಿಗಳು, ಕತ್ತೆಗಳು, ನಾಯಿಗಳು, ಕುದುರೆಗಳು, ಹುಲಿ, ಸಿಂಹ ಹೀಗೆ ಅನೇಕ ರೀತಿಯ ಜೀವರಾಶಿಗಳು ಭೂಮಿಯ ಮೇಲೆ ಬದುಕುತ್ತಿವೆ. ಎಲ್ಲ ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಮಾತ್ರ ಆಲೋಚನೆ, ಪ್ರಜ್ಞೆ, ಜ್ಞಾನ ಇರುವುದರಿಂದ ಮನುಷ್ಯ ತನ್ನ ಜೀವನ ವಿಧಾನವನ್ನು ಅವನಿಗೆ ಅನುಕೂಲವಾಗುವಂತೆ ಬದಲಾಯಿಸಿಕೊಂಡು ಬದುಕುತ್ತಿದ್ದಾನೆ. ಮನುಷ್ಯನಿಗೆ ಬ್ರಹ್ಮದೇವರು 40 ವರ್ಷ ಆಯಸ್ಸನ್ನು ಮಾತ್ರವೇ ಕೊಟ್ಟಿದ್ದಾರೆ. ಆದರೆ ಮನುಷ್ಯನಿಗೆ 100 ವರ್ಷ ಆಯಸ್ಸು ಯಾವ ರೀತಿ ಬಂತು? ಯಾರ ಆಯಸ್ಸನ್ನು ಮನುಷ್ಯನಿಗೆ ಸಾಲವಾಗಿ ಕೊಡಲಾಯಿತು? ಮನುಷ್ಯನಿಗೆ 40 ವರ್ಷ ಆಯಸ್ಸನ್ನು ಬ್ರಹ್ಮದೇವರು ಕೊಟ್ಟಿದ್ದರೆ ಉಳಿದ 60 ವರ್ಷಗಳ ಕಾಲ ಬದುಕಿ ಮನುಷ್ಯ ಏಕೆ ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿದ್ದಾನೆ? ಇಂತಹ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಒಂದು ಹಂಸ ಪಕ್ಷಿ ಮಾನಸ ಸರೋವರದ ಬಳಿ ಇರುವಂತ ಪರ್ವತ ಶಿಖರದ ಮೇಲೆ ತಿರುಗಾಡುತ್ತಾ ಇರುತ್ತದೆ. ಕೈಲಾಸ ಪರ್ವತದ ಮೇಲೆ ಪರಮೇಶ್ವರ ಧ್ಯಾನದಲ್ಲಿರುತ್ತಾರೆ. ಅದೇ ಸಮಯದಲ್ಲಿ ಆ ಹಂಸ ಪಕ್ಷಿಯ ಮುಂದೆ ಒಂದು ನಾಯಿ, ಒಂದು ಗೂಬೆ ಹಾಗೂ ಒಂದು ಕತ್ತೆ ಹೋಗುತ್ತಿರುತ್ತದೆ. ಅವು ತುಂಬಾ ಸಂತೋಷವಾಗಿ ಮಾತನಾಡುತ್ತಾ ಹೋಗುತ್ತಿರುವುದನ್ನು ಹಂಸ ಪಕ್ಷಿ ನೋಡುತ್ತದೆ. ಆದರೆ ಅವುಗಳ ಆಯಸ್ಸಿನ ಬಗ್ಗೆ ಮಾತನಾಡಿಕೊಳ್ಳುತ್ತಿರುವುದು ಹಂಸ ಗಮನಿಸುತ್ತದೆ. ಕುತೂಹಲ ಹೆಚ್ಚಾಗಿ ಹೇಗಾದರೂ ಆ ವಿಷಯದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಬೇಕು ಎಂದು ಕೈಲಾಸ ಪರ್ವತದ ಮೇಲಿರುವ ಶಿವನ ಹತ್ತಿರ ಹೋಗುತ್ತದೆ. ಪರಮೇಶ್ವರ ಧ್ಯಾನದಲ್ಲಿರುವುದನ್ನು ಗಮನಿಸಿ ಅಲ್ಲೇ ಕಾಯುತ್ತಾ ಕುಳಿತುಕೊಳ್ಳುತ್ತದೆ. ಕೆಲ ಹೊತ್ತಿನ ಬಳಿಕ ಧ್ಯಾನದಿಂದ ಹೊರಬಂದ ಪರಮೇಶ್ವರ ಏನು ಯೋಚಿಸುತ್ತಿರುವೆ ಎಂದು ಹಂಸ ಪಕ್ಷಿಯನ್ನು ಕೇಳುತ್ತಾರೆ. ಅದಕ್ಕೆ ಹಂಸ, ಮಹಾದೇವ, ನಾನು ಮಾನಸ ಸರೋವರದ ಬಳಿ ಇರುವಾಗ ನನ್ನ ಮುಂದೆಯಿಂದ ಹೋದ ಒಂದು ನಾಯಿ, ಕತ್ತೆ ಹಾಗೂ ಗೂಬೆ ಎಷ್ಟೋ ಸಂತೋಷದಿಂದ ಅವುಗಳ ಆಯಸ್ಸಿನ ಬಗ್ಗೆ ಮಾತನಾಡುತ್ತಾ ಹೋಗುತ್ತಿರುವುದನ್ನು ನಾನು ಗಮನಿಸಿದೆ. ಅದೇ ವಿಷಯದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳಲು ನಿಮ್ಮ ಹತ್ತಿರ ಬಂದೆ ಎಂದು ಹೇಳುತ್ತದೆ. ಹಂಸ ಪಕ್ಷಿಯ ಮಾತುಗಳನ್ನು ಕೇಳಿಸಿಕೊಂಡ ಪರಮೇಶ್ವರ ನಗುತ್ತಾ ಈ ರೀತಿ ಉತ್ತರಿಸುತ್ತಾರೆ. ಒಂದು ದಿನ ಬ್ರಹ್ಮದೇವರ ಹತ್ತಿರ ಒಬ್ಬ ಮನುಷ್ಯ, ಒಂದು ನಾಯಿ, ಒಂದು ಕತ್ತೆ ಹಾಗೂ ಒಂದು ಗೂಬೆ ಬಂದಿದ್ದವು. ಬ್ರಹ್ಮದೇವರು ಎಲ್ಲರಿಗೂ ದೀರ್ಘಾಯುಷ್ಯನ್ನು ಕೊಟ್ಟರು. ಆದರೆ ಕತ್ತೆ, ನಾಯಿ ಹಾಗೂ ಗೂಬೆ ಮಾತ್ರ ಅಸಂತೃಪ್ತಿಯಾಗಿ ಕಾಣಿಸಿದವು. ಇವೆಲ್ಲದಕ್ಕೂ ಆಯಸ್ಸು 40 ವರ್ಷಗಳು ಎಂದು ಬ್ರಹ್ಮದೇವರು ನಿರ್ಣಯಿಸಿದ್ದರು. ಅವುಗಳ ಅಸಂತೃಪ್ತಿಯನ್ನು ನೋಡಿದ ಬ್ರಹ್ಮದೇವರು ನಿಮಗೆ ಬಂದ ಕಷ್ಟವೇನು ಎಂದು ಕೇಳಿದಾಗ ಕತ್ತೆ ಮುಂದೆ ಬಂದು, ಸ್ವಾಮಿ, ನನಗೆ ನೀವು 40 ವರ್ಷ ಆಯಸ್ಸು ಕೊಟ್ಟಿದ್ದೀರಿ. ಆದರೆ ನಾನು ಭಾರ ಹೊರುತ್ತಾ ಕೂಲಿ ಮಾಡುತ್ತಾ ಅಷ್ಟೊಂದು ವರ್ಷ ಬದುಕಿರಲಾರೆ. ಹಾಗಾಗಿ ನನ್ನ ಮೇಲೆ ದಯೆ ತೋರಿ ನನ್ನ ಆಯಸ್ಸನ್ನು 20 ವರ್ಷಕ್ಕೆ ಇಳಿಸಿ ಎಂದು ಬೇಡಿಕೊಂಡಿತು. ಕೂಡಲೇ ಪಕ್ಕದಲ್ಲಿ ನಿಂತಿದ್ದ ಮನುಷ್ಯ ಮುಂದೆ ಬಂದು, ಸ್ವಾಮಿ, ಆ ಕತ್ತೆ ಬೇಡ ಅಂದ ಆ 20 ವರ್ಷ ಆಯಸ್ಸನ್ನು ನನಗೇ ಕೊಡಿ. ಏಕೆಂದರೆ ನನಗೆ 40 ವರ್ಷ ಆಯಸ್ಸು ಸಾಕಾಗುವುದಿಲ್ಲ. ಆಗಷ್ಟೇ ಬಾಲ್ಯದಲ್ಲಿರುವ ನನ್ನ ಮಕ್ಕಳಿಗೆ ನಾನು ಉತ್ತಮ ಭವಿಷ್ಯ ಕೊಡಬೇಕು ಅಂದರೆ
ನನಗೆ ಇನ್ನೊಂದು 20 ವರ್ಷ ಹೆಚ್ಚಿನ ಆಯಸ್ಸು ಬೇಕಾಗುತ್ತದೆ ಎಂದು ಕೇಳಿದ. ಅದಕ್ಕೆ ಬ್ರಹ್ಮದೇವರು ಸರಿ ತೆಗೆದುಕೋ ಎಂದು ಹೇಳಿದರು. ಆ ರೀತಿ ಮನುಷ್ಯನಿಗೆ 40 ವರ್ಷ ಆಯಸ್ಸು ಬಂತು. ಅದರ ನಂತರ ನಾಯಿ ಮುಂದೆ ಬಂದು, ಸ್ವಾಮಿ, ನನಗೂ ಕೂಡ 40 ವರ್ಷ ಆಯಸ್ಸು ಬೇಡ, 20 ವರ್ಷಗಳೇ ಸಾಕು. ಏಕೆಂದರೆ ನಾನು ಎಷ್ಟು ವರ್ಷ ಬದುಕಿದ್ದರೂ ಕಾವಲು ಕಾಯುತ್ತಲೇ ಇರಬೇಕು. ಕಾವಲು ಕಾಯಲು ನನ್ನಿಂದ ಸಾಧ್ಯವಾಗದಂತ ದಿನ ಮನುಷ್ಯರು ನನ್ನನ್ನು ಬೀದಿ ಪಾಲು ಮಾಡುತ್ತಾರೆ. ಹಾಗಾಗಿ ನನ್ನ ಆಯಸ್ಸನ್ನು ಕೂಡ 20 ವರ್ಷ ಕಡಿಮೆ ಮಾಡಿ ಎಂದು ಬೇಡಿಕೊಂಡಿತು. ಅಲ್ಲಿದ್ದ ಮನುಷ್ಯ ಮತ್ತೆ ಮುಂದೆ ಬಂದು, ಸ್ವಾಮಿ, ಆ ನಾಯಿ ಬೇಡ ಅಂದ 20 ವರ್ಷ ಆಯಸ್ಸು ಕೂಡ ನನಗೇ ಕೊಡಿ. ಏಕೆಂದರೆ 60 ವರ್ಷಗಳ ಕಾಲ ದುಡಿದು ಸೋತು ಹೋಗಿರುವಂತ ಈ ಜೀವಕ್ಕೆ 20 ವರ್ಷ ಮಕ್ಕಳೊಂದಿಗೆ ಸಮಯ ಕಳೆಯಲು ಬೇಕಲ್ಲವೇ? ಹಾಗಾಗಿ ನನ್ನ ಮೇಲೆ ದಯೆ ತೋರಿ ಆ 20 ವರ್ಷಗಳು ಕೂಡ ನನಗೇ ಕೊಡಿ ಎಂದು ಬೇಡಿದ. ಅದಕ್ಕೆ ಬ್ರಹ್ಮದೇವರು ಸರಿ ಎಂದರು. ಆ ರೀತಿ ಮನುಷ್ಯನಿಗೆ 80 ವರ್ಷ ಆಯಸ್ಸು ಬಂತು. ಅದರ ನಂತರ ಗೂಬೆ ಮುಂದೆ ಬಂದು, ಸ್ವಾಮಿ, ನನಗೂ ಕೂಡ 40 ವರ್ಷ ಬೇಡ, 20 ವರ್ಷವೇ ಸಾಕು. ಏಕೆಂದರೆ ದೊಡ್ಡ ದೊಡ್ಡ ಕಣ್ಣುಗಳಿಂದ ವಿಕಾರವಾಗಿ ನಾನು ಕಾಣಿಸುತ್ತೇನೆ. ನಾನು ಬಂದರೇನೆ ದರಿದ್ರ ಎಂದು ಜನರು ಭಾವಿಸುತ್ತಾರೆ. ಹಾಗೆ ರಾತ್ರಿ ಮಾತ್ರವೇ ತಿರುಗಾಡಿ ನನಗೂ ಕೂಡ ಬೇಜಾರಾಗಿದೆ. ಬೆಳಗ್ಗೆ ಎಲ್ಲ ನನಗೆ ಕಣ್ಣು ಕಾಣಿಸುವುದಿಲ್ಲ. ಹಾಗಾಗಿ ದಯವಿಟ್ಟು ನನ್ನ ಆಯಸ್ಸನ್ನು ಕೂಡ 20 ವರ್ಷಗಳಿಗೆ ಕಡಿಮೆಯಾಗಿಸಿ ಎಂದು ಬೇಡಿಕೊಂಡಿತು. ಕೂಡಲೇ ಒಂದು ಕ್ಷಣವೂ ಆಲಸ್ಯ ಮಾಡದೆ ಅಲ್ಲಿದ್ದ ಮನುಷ್ಯ ಮುಂದೆ ಬಂದು, ಸ್ವಾಮಿ, ಆ 20 ವರ್ಷ ಕೂಡ ನನಗೇ ಕೊಡಿ. ಏಕೆಂದರೆ ಹುಟ್ಟಿದಾಗಿನಿಂದ ನಾನು ಕಷ್ಟಪಟ್ಟು ತುಂಬಾನೇ ಸೋತು ಹೋಗಿರುತ್ತೀನಿ. ಹಾಗಾಗಿ ನೀವು ಆ 20 ವರ್ಷ ಕೂಡ ನನಗೆ ಕೊಟ್ಟರೆ ಕೊನೆ ಗಳಿಗೆಯಲ್ಲಿ ನಾನು ವಿಶ್ರಾಂತಿ ಪಡೆದುಕೊಳ್ಳುತ್ತೇನೆ ಎಂದು ಕೇಳಿದ. ಅದಕ್ಕೆ ಬ್ರಹ್ಮದೇವರು ಸರಿ ತೆಗೆದುಕೋ ಎಂದು ಆ 20 ವರ್ಷ ಕೂಡ ಕೊಟ್ಟರು. ಆ ರೀತಿ ಮನುಷ್ಯನಿಗೆ 100 ವರ್ಷ ಆಯಸ್ಸು ಬಂತು. ಮನುಷ್ಯನಿಗೆ ನಿಜವಾದ ಆಯಸ್ಸು ಅಂದರೆ ಬ್ರಹ್ಮದೇವರು ಕೊಟ್ಟಿದ್ದಂತ 40 ವರ್ಷಗಳು. ಆದರೆ ಮನುಷ್ಯ ಅತಿಯಾದ ಆಸೆಯಿಂದ ಇತರರ 60 ವರ್ಷ ಆಯಸ್ಸನ್ನು ಸಾಲವಾಗಿ ಪಡೆದುಕೊಂಡ. ಅವನದಲ್ಲದ ಆಯಸ್ಸನ್ನು ಪಡೆದುಕೊಂಡು ಅನೇಕ ಕಷ್ಟಗಳಿಗೆ ಮನುಷ್ಯ ಗುರಿಯಾಗಿದ್ದಾನೆ. ಪ್ರತಿ ಮನುಷ್ಯ ಬ್ರಹ್ಮದೇವರು ಕೊಟ್ಟಂತ 40 ವರ್ಷಗಳು ಸುಖವಾಗಿಯೇ ಕಳೆಯುತ್ತಾನೆ. ಅದರ ನಂತರ ಕತ್ತೆಯ ಆಯಸ್ಸಾದ 20 ವರ್ಷಗಳು ಮನೆ ಜವಾಬ್ದಾರಿಯನ್ನು ಕತ್ತೆಯಂತೆ ಹೊರುತ್ತಾ ಕ್ಷಣವೂ ವಿಶ್ರಾಂತಿ ಪಡೆಯದೆ ಎಷ್ಟೋ ಕಷ್ಟಪಡುತ್ತಾನೆ. ಅದರ ನಂತರ ನಾಯಿಯಿಂದ ಪಡೆದುಕೊಂಡ 20 ವರ್ಷಗಳು ಕೆಲಸ ಇಲ್ಲದೆ ನಾಯಿಯಂತೆ ಮನೆಯಲ್ಲೇ ಇರುತ್ತಾ ಮಕ್ಕಳು ಕೆಲಸಕ್ಕೆ ಹೋದ ಮೇಲೆ ಮನೆ ಹಾಗೂ ಮೊಮ್ಮಕ್ಕಳನ್ನು ಕಾವಲು ಕಾಯುತ್ತಾ ಬದುಕುತ್ತಾನೆ. ಕೊನೆಯದಾಗಿ ಗೂಬೆಯಿಂದ ಪಡೆದುಕೊಂಡ 20 ವರ್ಷಗಳು ಅಂದರೆ 80ರಿಂದ 100 ವರ್ಷದ ವಯಸ್ಸಿನಲ್ಲಿ ಕಣ್ಣು ಕಾಣಿಸದೆ, ರಾತ್ರಿ ನಿದ್ದೆ ಬರದೆ, ಚರ್ಮ ಸುಕ್ಕುಗಟ್ಟಿ ಎಷ್ಟೋ ಕಷ್ಟ ಅನುಭವಿಸುತ್ತಾನೆ. ಆದ್ದರಿಂದಲೇ ಮನುಷ್ಯ ಇದ್ದುದರಲ್ಲಿ ಸುಖವಾಗಿರುವುದನ್ನು ಕಲಿತುಕೊಳ್ಳಬೇಕು ಎಂದು ಪರಮೇಶ್ವರ ಹಂಸಪಕ್ಷಿಗೆ ವಿವರಿಸಿದರು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.